ಹೆದರಿಕೆ. ಗುಡ್ ಮಾರ್ನಿಂಗ್. ಟೈಮ್ ಬಂದು 5:40 ಆಯಿತು. ಸಾರಿ 4:40 ಆಯಿತು. 5 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ. ಟೀ ಹಾಕೊಂಡ್ರಲ್ಲ? ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ನೋಡ್ಬೋದು 7 ಗಂಟೆಗೆ 5 ನಿಮಿಷ ಇದೆ. ನಮ್ಮನೆಯವರು ಶಿವಮೊಗ್ಗ ಹೋಗಿದ್ದರು. ನಾನು ಇವಾಗ ಸಂಜೆಯಿಂದ ಅಡುಗೆ ಶುರು ಮಾಡಿದ್ದೀನಿ. ಏನಪ್ಪ ಅಂದರೆ ನಾಳೆ ಮಗನಿಗೆ ಒಂದು ಔಟಿಂಗ್ ಇದೆ. ಅಂದರೆ ಇವತ್ತು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 2 ದಿನ ಇದೆ. ಆದರೆ ನಾವು ಅಲ್ಲೇ ನೋಡಿ ಅಲ್ಲೇ ಹಾಗೆ ಬಿಟ್ಟು ಬರೋಣ ಅಂತ ಹೇಳಿ ಶನಿವಾರ ಹೋಗ್ತಾಯಿದ್ವಿ. ಹಾಗೆಯೇ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ. ಅವತ್ತು ನಾವು ತಿಂಗಳು ಒಂದು ಸಲ ಹೋಗಿದ್ವಲ್ಲ, ಆವಾಗಲೂ ಇತ್ತು. ಆವಾಗ ನಾವು ಹೋಗಿರಲಿಲ್ಲ. ಆವಾಗ ನಮಗೆ ಹೇಳಿರಲಿಲ್ಲ. ಈ ಸಲ ನಮಗೆ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ನಾಳೆ ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡು ಹೋಗೋಣ ಅಂತ ಶ್ರೇಯುಗೆ. ಹೋದ ಸಲ ಊಟಕ್ಕೆಲ್ಲ ಹೋಗಿದ್ವಲ್ಲ, ಅದೇ ಥರ ಅಂತಾರೆ ನಾನು ಇದೆಲ್ಲ ಮಾಡ್ಕೊಂಡು ಹೋದೆ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ಏನೆಲ್ಲ ಆಯಿತು ಅನ್ನೋದನ್ನು ನಾಳಿನ ವ್ಲಾಗಲ್ಲಿ ಬರುತ್ತೆ. ಇವತ್ತು ಜಸ್ಟು ಹೋಗೋದ್ರ ತನಕ ಮಾತ್ರ ವಿಡಿಯೋ ಇರುತ್ತೆ. ಯಾಕಂದರೆ ವಿಡಿಯೋ ತುಂಬ ಆಗಿಬಿಟ್ಟಿದೆ ಮತ್ತು ಪ್ರತಿಯೊಂದು ನನಗೆ ಮೆಮೊರಿಯಾಗಿರಲಿ ಅನ್ನೋ ದೃಷ್ಟಿಯಿಂದ ನಾನು ಕೂಡ ವ್ಲಾಗ್ನ ಆ ಥರ ಮಾಡಿನೇ ಹಾಕ್ತಾಯಿದ್ದೀನಿ. ಇವಾಗಲೇ ನಾನು ಏನೂ ಹೇಳೋದಿಲ್ಲ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಿಮಗೆ ಗೊತ್ತಾಗುತ್ತೆ. ಚಿನ್ನೆ ಹೇಳ್ತಾಳೆ, ತರಕಾರಿ ಎಲ್ಲ ಕಟ್ ಮಾಡ್ತೀವಲ್ವ, ಅದರಲ್ಲೇ ಒಂದೊಂದು ಥರ ಕಟ್ ಮಾಡಿದಾಗ ಒಂದೊಂದು ಥರ ಟೇಸ್ಟ್ ಇರುತ್ತೆ ಅಂತಾಳೆ. ಏನೋ ನಂಗೆ ಗೊತ್ತಿಲ್ಲ, ಇರಬಹುದೇನೋ ಗೊತ್ತಿಲ್ಲ. ನಾನು ಆಲೂಗಡ್ಡೆ ಮತ್ತು ಈರುಳ್ಳಿನ ನಾಳೆ ಬೆಳಗ್ಗೆ ಹೆಚ್ಕೊತೀನಿ. ಬಾಕಿ ಎಲ್ಲ ತರಕಾರಿಗಳನ್ನ ಈ ಥರ ಹೆಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಬೆಳಗ್ಗೆ ನಾನು ಬೇಗ ಏಳಬೇಕು. 2:15 ಏಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅನ್ನೋದನ್ನು ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಾನು 2 ಟೊಮೆಟೊ, ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಇದನ್ನು ನಾನು ಮಿಕ್ಸಿ ಮಾಡಿ ಒಂದು ಬೇರೆ ಇಟ್ಕೊತೀನಿ. ಆನಂತರ ಸ್ವಲ್ಪ ಕಾಯಿ ಇರುತ್ತೆ ಗೊತ್ತಾ, ಅದನ್ನು ಕೂಡ ರುಬ್ಬಿ ಕಾಯಿ ಹಾಲನ್ನು ತೆಗೆದು ಅದನ್ನು ಕೂಡ ಇಟ್ಕೊತೀನಿ. ನಾನು ಹೋದ ಸಲ ಮಾಡ್ಕೊಂಡು ಹೋದಾಗ ಕಾಯಿನ ರುಬ್ಬಿ ಹಾಗೆ ಹಾಕಿಬಿಟ್ಟಿದ್ದೆ. ಸ್ವಲ್ಪ ಅಲ್ವಾ, ಅದು ಯಾಕೆ ಮತ್ತೆ ಸೋಸೋದು ಅಂತ ಎಲ್ಲ. ಆದರೆ ಅದು ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ. ಅಂದರೆ ಶ್ರೇಯುಗೆ ಇಷ್ಟ ಆಗಿತ್ತು ತುಂಬ. ಶ್ರೇಯನ ಫ್ರೆಂಡ್ಸಿಗೂ ಕೂಡ ತುಂಬ ಇಷ್ಟ ಆಗಿತ್ತು. ಹಾಗಾಗಿನೇ ಅವನು ಈ ಸಲ ತುಂಬ ಮಾಡ್ಕೊಂಡು ಬಾ ಮಮ್ಮಿ ಅಂತ ಹೇಳಿದ್ದ. ಎಷ್ಟು ಅಂದರೆ 1 kg ಅಷ್ಟು ಮಾಡ್ಕೊಂಡು ಬಾ ಅಂತ ಹೇಳಿದ್ದ. ನಾನು ಅವ್ನು ಹೇಳ್ದ ಅಂತ ಅಷ್ಟೊಂದು ಮಾಡಲಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಈ ಸಲ ಔಟಿಂಗ್ ಹೋಗ್ತಾ ಇದ್ದಾರೆ. ಯಾರು ಇರ್ತಾರೆ ಯಾರು ಇರಲ್ವೋ ಅನ್ನೋದು ಗೊತ್ತಿಲ್ಲ. ನಮ್ಮ ಶ್ರೇಯು ಒಬ್ಬನೇ ಆಗ್ತಾನೋ ಅನ್ನೋದು ನಮಗೊಂದು ಸ್ವಲ್ಪ ಭಯ ಇದೆ. ಯಾಕಂದರೆ ಇನ್ನು ಹೆಚ್ಚಿಗೆ ಔಟಿಂಗ್ ಇಲ್ವಂತೆ. ಹಾಗಾಗಿ ಆದರೆ ಅಲ್ಲಿ ಹೋಗಿ ನೋಡಿದಾಗ ಒಂದು ಸ್ವಲ್ಪ ಜನ ಮಕ್ಕಳಿದ್ದರು. ಹೋದ ಸಲ ಒಂದು ಸ್ವಲ್ಪ ಜನ ಮಕ್ಕಳು ಹೋಗಿದ್ರಂತೆ. ಆ ಮಕ್ಕಳು ಪೇರೆಂಟ್ಸ್ ಎಲ್ಲ ಈ ಸಲ ಬಂದಿರಲಿಲ್ಲ. ಹಾಗೆ ಶ್ರೇಯು ರೂಮಲ್ಲಿ ಕೂಡ 3 ಜನ ಇದ್ದರು. ಹಾಗಾಗಿ ನಾನು ಎಷ್ಟು ಬಿರಿಯಾನಿ ಮಾಡ್ಕೊಂಡೋಗಿದ್ದೆ ಅದೇ ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಹಾಗೆಯೇ ನಾನು ಹೋದ ಸಲನೂ ಮೆತ್ತನ ಚಪಾತಿ ಮಾಡ್ಕೊಂಡು ಹೋಗಿದ್ದೆ ಅಲ್ಲ, ಈ ಸಲನೂ ಕೂಡ ಅದೇ ಮೆತ್ತನ ಚಪಾತಿನೇ ಮಾಡ್ಕೊಳ್ಳೋಣ ಅಂತೇಳಿ ಅನ್ನನ ಚೆನ್ನಾಗಿ ಬೇಯಿಸಿ ಅದಕ್ಕೆ ಹಿಟ್ಟು ಹಾಕಿ ಉಕ್ಕುರ್ಕಿ ಎಲ್ಲ ಮಾಡಿಕೊಂಡೆ. ಆನಂತರ ಕಣ್ಕನ್ನು ಕೂಡ ತುಂಬಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ರೊಟ್ಟಿ ಮಿಷನಲ್ಲೇ ಬೇಗ ಮಾಡಿಬಿಡ್ತೀನಿ. 2 ಹಂಚಿಟ್ರೆ ಬೇಗ ಆಗುತ್ತೆ. ನಾನು 2 ಹಂಚೇನು ಇಡಲಿಲ್ಲ, 1 ಹಂಚಿಟ್ಟೆ. ನಾನು ಅಷ್ಟೊತ್ತಿಗೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನವತ್ತು ಇಡ್ಲಿ ಮಾಡ್ಕೊಂಡು ಹೋಗಿದ್ದೆ ಅಲ್ಲ, ಅದು ಸಾಂಬಾರು ತಣ್ಣಗಾದ್ಮೇಲೆ ಅಷ್ಟೊಂದು ರುಚಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಇಡ್ಲಿ ಇದನ್ನು ಕ್ಯಾನ್ಸಲ್ ಮಾಡಿ ಈ ಥರ ಮೆತ್ತನ ಚಪಾತಿನ ಮಾಡ್ಕೊಂಡು ಹೋಗೋಣ ಅಂತ. ಇದೇ ಚೆನ್ನಾಗಾಗುತ್ತೆ. ಇದಕ್ಕೆ ಖಾರ ಚಟ್ನಿ ಬೇಕಾದರೆ ಮಾಡ್ಕೋಬೋದು. ಕಾಯಿ ಚಟ್ನಿ ಇತ್ತು, ನಮ್ಮ ಮನೆಯವರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಬರೀ ನಾನು ಕಾಯಿ ಚಟ್ನಿನ ನಾಳೆ ರುಬ್ಕೊಂಡು ಹೋಗೋಣ ಅಂತ. ಮತ್ತು ಇದು ಹಿಂದಿನ ದಿನ ಮಾಡಿಟ್ಕೊಂಡ್ರೆ ನನಗೂ ಬೆಳಗ್ಗೆಗೆ ಈಸಿ ಆಗುತ್ತಲ್ವ. ಬೆಳಗ್ಗೆ ಎಷ್ಟೇ ಬೇಗ ಎದ್ದು ಏನೇ ಮಾಡ್ತೀನಿ ಅಂದ್ರೂ ಟೈಮ್ ಆಗೇ ಹೋಗಿಬಿಡುತ್ತೆ. ಟೈಮ್ ಬಂದು 9 ಗಂಟೆ ಆಯಿತು. ನಂದು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡೆ. ಈಗ ನಾನು ಮಲಗೋದಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ಬಂದು ರೊಟ್ಟಿ ಇತ್ತು. ನಾನು ನಮ್ಮ ಮನೆಯವರು ರೊಟ್ಟಿನೇ ತಿಂದ್ವಿ, ಮೆತ್ತನ ಚಪಾತಿ ಏನೂ ತಿನ್ನಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ನೋಡಿ 2:30 ಕರೆಕ್ಟಾಗಿ 2:30ಗೆ ನಾವು ಕೂಡ ಎದ್ವಿ. ಹಾಲು ಇರಲಿಲ್ಲ. ಹಾಗಾಗಿ ರಾತ್ರಿಯೇ ಹಾಲನ್ನು ನಮ್ಮ ಮನೆಯವರು 1/2 ಲೀಟ್ರ್ ತಂದಿದ್ದರು. ನಾನು ಇಷ್ಟು ದಪ್ಪ ಇರೋ ಹಾಲು ಕುಡಿಯೋಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಇದನ್ನು 1/2 ಲೀಟ್ರ್ ತನ್ನಿ, ನಾಳೆ ಪೂರ್ತಿ ತಂದ್ಕೊಂಡ್ರಾಯ್ತು ಅಂತ ಹೇಳಿದ್ದೆ. ಹಾಗಾಗಿ ಅಷ್ಟೇ ತಂದಿದ್ದರು.
ಕಾಯೋಷ್ಟೊತ್ತಿಗೆ ನಾನು ಕಸ ಹೊಡ್ಕೊಂಡ್ರೆ ಎಲ್ಲ ಒಟ್ಟಿಗೆ ನೆಲ ಒರೆಸ್ಕೊಬೋದು ಅಂತೇಳಿ ನಾನು ಬಿರಿಯಾನಿಗೆ ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಹಾಗೆ ಸ್ವಲ್ಪ ಹೂಕೋಸಿತ್ತು, ಅದು ಶ್ರೇಯಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ಹಾಕೋಣ ಅಂತೇಳಿ ನಮ್ಮನೆಯವ್ರು ಕೊಡು ಹೆಚ್ಕೊಡ್ತೀನಿ ಅಂತೇಳಿ ಅವರು ಆಲೂಗಡ್ಡೆ ಮತ್ತು ಈರುಳ್ಳಿ ಮತ್ತು ಹೂಕೋಸನ್ನ ಹೆಚ್ಚಿದ್ರು. ನಾನು ಹೂಕೋಸಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಆನಂತರ ಅದನ್ನು ಬಿರಿಯಾನಿನ ಮಾಡ್ತೀನಿ. ನಾನು ಕಸ ಹೊಡೆದೆ, ನಮ್ಮ ಮನೆಯವರು ಬೇಗ ನೆಲನ ಒರೆಸಿದ್ರು. ಅಡುಗೆ ಮನೆ ಸೆಲ್ಫೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಏನೂ ಇರಲಿಲ್ಲ, ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇರೋದ್ರಿಂದ ನನಗೆ ಅದೊಂದು ಈಸಿ ಆಯಿತು. ಈರುಳ್ಳಿ ಈ ಥರ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಆದ ನಂತರ ನಾನು ಅದಕ್ಕೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಹೋಲ್ ಮಸಾಲೆಗಳನ್ನ ಹಾಕಿದ್ದೀನಿ, ಚಕ್ಕೆ, ಲವಂಗ, ಆಮೇಲೆ ಬಡಿ ಇಲಾಚಿ, ಆಮೇಲೆ ಮತ್ತೇನು ಹಾಕಿದ್ದೆ, ಪಲಾವ್ ಎಲೆ ಅಷ್ಟು ಹಾಕಿದ್ದೀನಿ. ಅದಾದ ನಂತರ ಈಗ ತರಕಾರಿಗಳನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ತರಕಾರಿಗಳು ಜಾಸ್ತಿ ಇರಬೇಕು, ವೆಜ್ ಬಿರಿಯಾನಿಗೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ಶ್ರೇಯಿಗೆ ತುಂಬ ಇಷ್ಟ ಗೋಬಿ ಹಾಕಿ ಮಾಡಿರೋದು, ಹಾಗಾಗಿ ಅವನಿಗೆ ಅಂತಲೇ ನಮ್ಮ ಮನೆಯವರು ಗೋಬಿ ಕೂಡ ತಂದಿದ್ರು. ಗೋಬಿ ಮಾಡು ಅಂತ, ನನಗೆ ಅದು ಮಾಡ್ಕೊಂಡು ಹೋದರೆ ಅಷ್ಟು ಚೆನ್ನಾಗಿರಲ್ವಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ನಾವು ಕೂಡ ಮಾಡ್ಕೊಂಡು ತಿನ್ನೋಕ್ಕಾಗಲೇ ಇಲ್ಲ. ಹಾಗೆ ನಾನು ಸ್ವಲ್ಪ ಮೊಸರು, ಆನಂತರ ಗರಂ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ, ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ, ಸ್ವಲ್ಪ ಅಷ್ಟೇ ಮೊಸರು, ಅಚ್ಕಾರದ ಪುಡಿ ಹಾಕಿದ್ದೀನಿ. ಅದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಟೊಮೆಟೊ ರುಬ್ಬಿಟ್ಟಿದ್ದೆ ಅಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಉಪ್ಪು ಹಾಕಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆನಂತರ ನಾನು ಬಿಸಿಯಾಗಿರೋ ನೀರು ಮತ್ತು ಇದನ್ನು ಕಾಯಿ ಹಾಲು ಎರಡನ್ನೂ ಒಟ್ಟಿಗೆ ಬಿಸಿಗಿಟ್ಟಿದ್ದೆ. ಯಾಕಂದರೆ ಕಾಯಿ ಹಾಲನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಆಮೇಲೆ ಅದನ್ನು ಬೇರೆ ಬಿಸಿಗಿಟ್ಬಿಟ್ಟು ಈಗ ನೀರನ್ನು ಹಾಕಿದ್ದೀನಿ. ಈಗ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ. ಇದನ್ನು ಇಟ್ಬಿಟ್ಟು ನಾನೀಗ ಸ್ನಾನಕ್ಕೆ ಹೋಗಿ ವಾಪಸ್ ಬಂದ ಮೇಲೆ ಕಾಯಿ ಚಟ್ನಿ ಮಾಡೋಣ ಅಂತ. ಹೋಗೋ ಟೈಮಿಗೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಮಧ್ಯಾಹ್ನದ ತನಕ ಇರುತ್ತೆ ಅಂತ ಹೇಳಿ ನಾನು ಕಾಯಿ ಚಟ್ನಿನೂ ಕೂಡ ಮಾಡಲಿಲ್ಲ. ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿ ಜಾರಲ್ಲಿ ಎಲ್ಲ ರೆಡಿ ಇದೆ. ಇನ್ನೇನು ಮಿಕ್ಸಿ ಹಾಕೋದು ಒಂದೇ ಇತ್ತು. ನಾನು ಸ್ನಾನ ಮಾಡಿಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರಿಲ್ಲ, ಟೀ ಕುಡಿಯೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಎಷ್ಟು ಟೀ ಕುಡಿತೀನೋ ಬೆಳಿಗ್ಗೆ ಅಷ್ಟು ಮಾಡಿಕೊಂಡೆ. ಆದರೆ ನನಗೆ ಅದು ಟೀ ಕುಡಿಯೋಕ್ಕಾಗಲೇ ಇಲ್ಲ. ಅದು ಅಷ್ಟು ಮುಂಚೆ ನಂಗೆ ಕುಡಿದು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ನನಗೆ ಅರ್ಧ ಕುಡಿದು ಅರ್ಧ ಹಾಗೆ ಇಟ್ಕೊಂಡೆ. ಹಾಗೆ ನನ್ನ ಸ್ನಾನ ಫಸ್ಟ್ ಮುಗಿಸಿ ನಾನು ಪೂಜೆ ಎಲ್ಲ ಮಾಡಿದೆ. ನಮ್ಮ ಮನೆಯವರು ಬಿರಿಯಾನಿ ನೋಡೋಣ ಹಿಂಗಾಗಿದೆ ಅಂತೇಳಿ ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಹಾಗೆ ಪಲಾವ್ ಬಿರಿಯಾನಿ ಮಾಡಿದಾಗೆಲ್ಲ ಹೆದರಿಕೆ ಆಗುತ್ತೆ, ಅಂದರೆ ಎಲ್ಲಿ ಮೆತ್ತಗಾಗ್ಬಿಡುತ್ತೋ ಅಂತ. ನೀರು ಎಷ್ಟು ಕಮ್ಮಿ ಹಾಕಿದ್ರೂ ಒಂದೊಂದು ಸಲ ಹಾಗೆ ಆಗುತ್ತೆ. ಕರೆಕ್ಟಾಗಿ ಬಂದಿತ್ತು ನೋಡಿ. ನಾನು ಹಾಕಿರೋದು 1/4 ಕಪ್ಪಷ್ಟು ಮಾತ್ರ ಅಕ್ಕಿನ, ಫುಲ್ 1 ಕುಕ್ಕರಷ್ಟು ಆಗಿತ್ತು. ಹಾಗೆ ಈಗ ನಾನು ಚಟ್ನಿನೂ ಕೂಡ ರುಬ್ಬಿದೆ. ಚಟ್ನಿಗೆ ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಸ್ವಲ್ಪ ಗಟ್ಟಿ ರುಬ್ಕೊಂಡಿದ್ದೀನಿ. ಹಾಗಾಗಿ ಅದು ಸ್ವಲ್ಪ ತರಿಯಾಗಿ ಇತ್ತು, ಒಳ್ಳೆ ಕೈಯಲ್ಲಿ ರುಬ್ಬಿರೋ ಚಟ್ನಿ ಥರ ಇತ್ತು. ಹಾಗೆ ನಮ್ಮ ಮನೆಯವರು ಈಗ ಪ್ಯಾಕ್ ಮಾಡ್ತಾ ಇದ್ದಾರೆ. ಮುಚ್ಚಳ ಹಾಕೋದು ಬೇಡ ಅಂತ ಅಂದೆ, ಯಾಕಂದರೆ ಮಧ್ಯಾಹ್ನ ತನಕ ಇರಬೇಕಲ್ವ, ಅದಕ್ಕೇ ಹಾಕಿಟ್ಟು ನೀವು ಬಟ್ಟೆ ಹಾಕ್ಕೊಂಬರ್ರಿ. ಗುಡ್ ಮಾರ್ನಿಂಗ್. ಟೈಮ್ ಬಂದು 5:40 ಆಯಿತು, ಸಾರಿ 4:40 ಆಯಿತು. 5 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ, ಬೇಗನೆ ಬಿಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಟೀ ಎಲ್ಲ ಇಟ್ಟು ಬಂದಿದ್ದೆ. ನಾನು ಆಗಲೇ ಟೀ ಮಾಡ್ಕೊಂಡಿದ್ದೆಲ್ಲ, ಅದು ಕುಡಿಯೋಕ್ಕೊಂಥರ ಅನಿಸಿತ್ತು, ಅದಕ್ಕೆ ಟೀ ಕುಡ್ದಿರಲಿಲ್ಲ. ಬೇಕಾರೆ ನಿಮಗೆ ಟೀ? ಅದಕ್ಕೆ ಈಗ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಈಗ ಅದೇ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ನಾನು. ಅವ್ರು ಕುಡ್ದಿದ್ದಾರೆ ನೋಡಿ. ನಮ್ದು ಅರ್ಧ ಸಂಸಾರ ಹೊರಟಿದೆ. ಕಪ್ಪು ಮಗ್ಗೆಲ್ಲ ಇದೆ, ಮಗ್ಗಿಟ್ರಾ ಅದೇ ಸಾಕು. ಮಗ್ಗಂತೀನಿ ಮತ್ತು ಕಪ್ಪಲ್ಲಿದೆ. ಕುಡಿಲ್ಲ 2 ನಿಮಿಷ ಟೀ. ನಾವು ಶ್ರೇಯಿಗೆ ತಿಂಡಿ ತಿನ್ಬೇಡ ಅಂತ ಹೇಳಿದ್ದೀವಲ್ಲ, ಅವ್ನು ತಿಂಡಿ ತಿನ್ನೋದ್ರೊಳಗೆ ಹೋದರೆ ಚೆನ್ನಾಗಿರುತ್ತೆ ರೀ. ನಾನು ಇನ್ನೂ ಇವತ್ತು ಶನಿವಾರ ಅಲ್ಲ, ಶುಕ್ರವಾರ ಶ್ರೇಯಿಗೆ ಫೋನ್ ಇರುತ್ತೆ. ಶ್ರೇಯಿಗೆ ಹೇಳಿದ್ದೀನಿ, ನಿಮ್ಮ ಹಾಸ್ಟೆಲ್ ತಿಂಡಿ ತಗೋಬರ ಮಗ, ಹೆಂಗೆ ಟೇಸ್ಟ್ ಇರುತ್ತೆ ನೋಡೋಣ ಅಂತ ಹೇಳಿದ್ದೀನಿ. ನಗ್ತಾ ಇತ್ತ ಹುಡುಗ. ನಾವು ಹೋದಾಗಿನೂ ತಿಂಡಿಗೆ ಬಿಟ್ಟಿರಲ್ಲ ಅನಿಸುತ್ತೆ ಅಲ್ಲ, ಏನೋ ಗೊತ್ತಿಲ್ಲ, ನೋಡೋಣ. ಬಿಟ್ಟಿರಲ್ಲ ಅನಿಸುತ್ತೆ. ಹೋದ್ಸಲನೂ ಅಷ್ಟೇ ತಿಂಡಿಗೆ ಹೋಗಿರಲಿಲ್ಲ. ಅವಾಗ ಸ್ಕೂಲ್ ಡೇ ಇತ್ತಲ್ಲ ರೀ, ಹಾಗಾಗಿ ಶ್ರೇಯ ನಾವು ಕರ್ಕೊಬಂದು ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ. ಏನೇನೋ ಆಗಿ
ಆಗಲಿಲ್ಲ ಅಷ್ಟೇ. ಹೆಂಗೆ ಬರೆ ಹಾಕ್ಕೊಂಡಿದ್ದೀನಿ ನೋಡಿ, ಹಾಕ್ಕೊಂಡೆ ಸುಮಾರು ದಿನ ಆಯ್ತು. ನಾನು ಏನು ಮಾಡ್ತೀನಿ ಗೊತ್ತಾ, ಒಲೆ ಹತ್ರ ಏನಾದ್ರು ಕೆಲಸ ಮಾಡ್ತಾ ಕ್ಲೀನ್ ಮಾಡೋಕ್ಕೆ ಹೋಗ್ತೀನ, ಅದು ಆಗೋದು. ಟೀ ಕುಡ್ಕೊತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ನೀವು ಹಾಕ್ಬಿಡ್ವಿ ಎಲ್ಲ, ನಾನು ಅಷ್ಟೊತ್ತಿಗೆ ಟೀ ಕುಡ್ಕೊತೀನಿ. ನೇಲ್ ಪಾಲಿಶ್ ಹಚ್ಕೊಂಡಿಲ್ಲ, ಅದಕ್ಕೆ ತಂದು ಇಟ್ಕೊಂಡಿದ್ದೀನಿ. ಹೋಗ್ತಾರೆ ಯಾರು ಹಚ್ಕೊಳಕ್ಕಾಗುತ್ತೆ ಅಂತ ಹೇಳಿ. ನಮ್ದು ಹಿಂಗೆ ಕೆಲಸ. ಟೀ ಹಾಕೊಂಡ್ರಲ್ಲ, ಅಲ್ಲೇ ಹೂವು ಕೊಯ್ಕೊಂಡು ಬರ್ಲಕ್ಲ. ಮನೆ ಬಿಟ್ಟು ಹೊರಡಬೇಕಿದ್ರೆ ಸಿಂಬನ ನೆನಪು ತುಂಬ ಆಯಿತು. ಸಿಂಬ ಹೋದ್ಮೇಲೆ ನಾವೆಲ್ಲೂ ಹೋಗಿಲ್ಲ ಅಂತ ಅಂದ್ಕೊತೀನಿ. ನನಗೂ ಮರ್ತು ಹೋಗಿದೆ. ಯಾಕಂದರೆ ಅವನು ಹೊರಟ್ವಿ ಅಂದ ತಕ್ಷಣ ಅವನಿಗೆ ಊಟ ಅದು ಎಲ್ಲ ಕೆಲಸ ಮಾಡಿಟ್ಟು ಹೋಗ್ತಾ ಇದ್ವಿ. ಹೋದ್ಸಲ ನಾವು ಹೊರಟಾಗ ಅವನಿಗೆ ಊಟ ಹಾಕಿದ್ವಿ, ಇಷ್ಟೊತ್ತಿಗೆ ಅವನು ಊಟ ಮಾಡೇ ಇರಲಿಲ್ಲ. ಅವನಿಗೆ ಹೋದ್ಸಲ ನಾವು ಹೋಗಬೇಕಿದ್ರೆ ಸ್ವಲ್ಪ ಹೊಟ್ಟೆ ಹುಳ ಥರ ಆಗಿ ಊಟನೇ ಮಾಡ್ತಿರ್ಲಿಲ್ಲ. ಆಮೇಲೆ ಔಷಧಿ ಎಲ್ಲ ಹಾಕಿದ್ಮೇಲೆ ಸರಿಯಾಗಿದ್ದ. ಹಾಗೆ ನಮ್ಮೂರ ಹತ್ರ ಅಷ್ಟೊಂದು ಇಬ್ಬನಿ ಆ ಥರ ಇರಲಿಲ್ಲ. ನಾವು ತೀರ್ಥಹಳ್ಳಿ ಹತ್ತತ್ರ ಹೋದ ತಕ್ಷಣ ನಮಗೆ ರೋಡೇ ಕಾಣ್ತಿರ್ಲಿಲ್ಲ. ನೋಡಿ ಎಷ್ಟು ಇಬ್ಬನಿ ಇತ್ತು ಅಂದರೆ, ನಾವು ಹೊರಟಿದ್ದು ಒಂದು ಸಲ ಒಳ್ಳೇದಾಯಿತು ಅಂತ ಅನ್ನಿಸ್ತು. ಬೇಗ ಹೊರಟಿದ್ದು ಕಾರ್ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇಬ್ಬನಿ ಇತ್ತು. ನಾವು ತೀರ್ಥಹಳ್ಳಿನೂ ದಾಟಿ ಆಯಿತು ನೋಡಿ, ಆಗುಂಬೆ ಕೂಡ ಬಂದ್ವಿ. ನಾವು ಹೋದ ಸಲ ಹೋದಾಗ ಆಗುಂಬೆಯಲ್ಲಿ ಟೀ ಕುಡ್ದು ಹೋಗಿದ್ವಿ. ಈ ಸಲ ಆಗುಂಬೆ ರೋಡು ಬದಲಾಯಿಸಿದ್ದಾರೆ. ಅಂದರೆ ಓಡಾಡೋರಿಗೆ ಗೊತ್ತಾಗುತ್ತೆ. ಇದು ಒಳಗೆ ಊರಿಂದ ಒಳಗೆ ಹೋಗ್ತಾ ಇದ್ವಿ, ಈಗ ಮೇನ್ ರೋಡಲ್ಲೇ ಬೇರೆ ಥರ ರೋಡ್ ಮಾಡಿದ್ದಾರೆ. ಇನ್ನೊಂದು ದಿನ ಯಾವತ್ತಾದರೂ ತೋರಿಸ್ತೀನಿ, ಅದು ಹೇಳಕ್ಕೆ ನಂಗೆ ಆಗ್ತಾಯಿಲ್ಲ. ಹಾಗಾಗಿ ಆಗುಂಬೆ ಬಂದ ತಕ್ಷಣ ಅಂತೂ ಇನ್ನೂ ಏನೂ ಕಾಣ್ತಿರ್ಲಿಲ್ಲ. ಆ ಥರ ನೋಡಿ, ಕತ್ಲೆ ಅಂದರೆ ಕತ್ಲೆ ಥರ ಆಗ್ತಾಯಿತ್ತು. ಹೊಗೆ ಮುಖಕ್ಕೆ ಹೊಡೆದಂಗೆ ಅನ್ನಿಸ್ತಾ ಇತ್ತು. ಡ್ರೈವಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಎದುರುಗಡೆ ಏನು ಬರುತ್ತೆ ಏನು ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಅದೇ ನಾವು ಆಗುಂಬೆ ಘಾಟಿ ಇಳಿತಾ ಇದ್ದೀವಿ, ಏನೂ ಇಲ್ಲ. ಮತ್ತು ಇವತ್ತು ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ. ಬೆಳಗ್ಗೆ ಹೊರಟ್ರೆ ಇದೊಂದು ಅಡ್ವಾಂಟೇಜ್ ನಮಗೆ, ಯಾವುದು ಟ್ರಾಫಿಕ್ ಸಿಗಲ್ಲ, ಆರಾಮಾಗಿ ಹೋಗ್ಬೋದು ಅನ್ನೋ ದೃಷ್ಟಿಯಿಂದನೇ ನಾವು ಕೂಡ ಸ್ವಲ್ಪ ಬೇಗ ಹೋಗೋದಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಟ್ರಾವೆಲ್ ಮಾಡೋದಕ್ಕೂ ಖುಷಿ ಅಂತ ಅನಿಸುತ್ತೆ. ತುಂಬ ಬಿಸಿಲು ಬಂದಂಗೂ ಒಂಥರ ಸುಸ್ತು ಥರ ಅನಿಸುತ್ತೆ. ಅದು ಡ್ರೈವಿಂಗ್ ಮಾಡೋದಕ್ಕೆ ಇನ್ನೂ ಹಂಗೆ ಅನಿಸುತ್ತೆ. ನಾನು ಬೆಳಗ್ಗೆ 2:30 ಎದ್ದಿದ್ದಕ್ಕೆ ನನಗೆ ಕಣ್ಣು ಹಿಂಗೆ ಎಳಿತಾನೇ ಇತ್ತು. ಆದರೆ ನಾನು ಡ್ರೈವಿಂಗ್ ನಮ್ಮ ಮನೆಯವ್ರು ಮಾಡಬೇಕಿದ್ರೆ ನಾನು ಯಾವತ್ತೂ ಮಲಗಲ್ಲ. ಅವ್ರ ಜೊತೆ ಮಾತಾರೋ ಆಡಬೇಕು, ಇಲ್ಲ ಜಗಳನಾರು ಆಡಬೇಕು, ಅದೆರಡರಲ್ಲಿ ಒಂದು ಕೆಲಸ ಮಾಡ್ತಿರ್ತೀನಿ. ಹಾಗೆ ನೋಡಿ, ಘಾಟಿ ಕೂಡ ಇಳಿದ್ವಿ. ಯಾಕೋ ಗೊತ್ತಿಲ್ಲ ನನಗೆ ಈ ಸಲ ಹಾಗೆ ಹೊರಡಬೇಕಿದ್ರೆ ನಂಗೆ ಹೊಟ್ಟೆಲೆಲ್ಲ ಒಂಥರ ಸಂಕಟ, ಏನೋ ಒಂಥರ ಆಗ್ತಾಯಿತ್ತು. ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ, ಅದು ಬೇಗ ಎದ್ದಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಘಾಟಿ ಇಳಿದ್ವಿ, ಶ್ರೇಯಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಇಲ್ಲಿ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ, ಮರಗೆಣಸಿನ ಚಿಪ್ಸ್ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಆಲೂಗಡ್ಡೆದು ತೊಗೊಂಡ್ವಿ. ಆಮೇಲೆ ಅಂತ ಚಕ್ಲಿ ತಗೊಂಡೆಲ್ಲ, ಅವನಿಗೆ ಆ ಟೊಮೆಟೊ ಚಕ್ಲಿ ತುಂಬ ಇಷ್ಟ. ನಾನು ಪಾಲಕ್ ತೊಗೊಂಡಿದ್ದೆ, ಅವನಿಗೆ ಟೊಮೆಟೊ ಚಕ್ಲಿ ಇಷ್ಟ. ಆಮೇಲೆ ನಮ್ಮನೆಯವರು ಟೊಮೆಟೊ ಚಕ್ಲಿ ತೊಗೊಂಡ್ರು. ಅದೇನು ಶೈನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ಶೇವ್ ತಿಂಡಿಯೆಲ್ಲ ತಿನ್ಬೇಡ ಅಂತ ಹೇಳಿದ್ದೀವಿ. ಕಾರ್ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ, ಅಷ್ಟು ಇಬ್ಬನಿ ಬೀಳ್ತಾ ಇತ್ತು. ಚಳಿ ಇಲ್ಲ, ಆದರೆ ಇಬ್ಬನಿ ತುಂಬ ಇತ್ತು. ಪಾಪ ಹೋಟ್ಲವ್ರು ಈಗ ಬಂದು ನಾವು ಎಷ್ಟು ವರ್ಷ ಆಯ್ತು, ಈಗ 5 ವರ್ಷ ಆಯ್ತಾ ಪರಿಚಯ ಆಗಿದ್ದಾರಲ್ಲ ಪಾಪ. ಈಗ ನಾವೇ ಫಸ್ಟ್ ಬೋಣಿಗೆ ಅವರಿಗೆ. ತಿಂಡಿ ಎಲ್ಲ ರೆಡಿ ಇದೆ ಅಂತ ಹೇಳಿದ್ರು, ತಿಂಡಿ ಅಂತ ಹೇಳಿದ್ರು. ತಿಂಡಿ ಆಗಿತ್ತು. ನಮ್ಮನೆಯವರು ಟೀ ಕುಡಿಯೋಣ ಅಂದರು. ನನಗೆ ಮನೆಯಿಂದ ಬರಬೇಕಿದ್ರೆ ಟೀ ಕುಡ್ದಿದ್ದೆ ಅಲ್ಲ, ಅದೇ ಯಾಕೋ ಒಂಥರ ಅನಿಸ್ತಾ ಇತ್ತು. ಅದಕ್ಕೆ ನಂಗೆ ಬೇಡ, ನೀವು ಬೇಕಾದರೆ ಕುಡೀರಿ ಅಂತ ಅಂದೆ. ಅವರಲ್ಲಿ ಕಾಫಿ ಕುಡೀರಿ ಅಂತ ಕುಡಿಲಿಲ್ಲ. ಯಾಕೆ ಕುಡಿಲಿಲ್ಲ? ಒಟ್ಟಿಗೆ ಕುಡಿಯೋಣ ಅಂತನ? ಈಗ ಕುಡಿತೀರಾ? ಟೀ ಇದೆಯಲ್ಲ, ನೀವು ಕುಡೀರಿ, ನಾನು ಆಮೇಲೆ ಕುಡಿತೀನಿ ಅಂತ ಅಂದೆ. ಬೇಗ ಇಳಿದ್ವಿ ಘಾಟಿನ. 6:45 ಘಾಟಿ ಇಳಿದು ಕೂಡ ಆಯಿತು. ಬೆಳಗ್ಗೆ ಬಂದರೆ ದಾರಿ ಸಾಗುತ್ತೆ, ಆದರೆ ಇನ್ನೂ ನಾವು ಒಂದು 1/4 ಗಂಟೆ ಮುಂಚೆ ಬರ್ತಾ ಇದ್ವಿ. ಅದೇನಾಗಿದೆ ಅಂದರೆ, ಅದು ಫಾಗ್ ಬರ್ತಾ ಇತ್ತಲ್ಲ, ಇಲ್ಲಿ ಒಳಗಡೆ ಅದೇನೋ ಒಂದು ಆನ್ ಮಾಡ್ತಾರೆ, ಅದು ಬಿಸಿ ಆಗುತ್ತೆ. ಆವಾಗ ಈ ಮುಂದ್ಗಡೆ ಗ್ಲಾಸ್ ಕ್ಲಿಯರ್ ಆಗುತ್ತಲ್ಲ, ಅದು
ಆಫ್ ಆಗಿದೆಯಂತೆ, ಮನೆಯಿಂದ ಹೊರಡ್ತಾ ಅವ್ರು ಆನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ, ನೀನೇ ಎಲ್ಲ ಆಫ್ ಮಾಡಿದೀಯ ಅಂತ. ನಾನು AC ಸುತ್ತಿಗೆ ಹೋಗೋದಿಲ್ಲ, ಅದ್ರದ್ದು ಮುಟ್ಟಕ್ಕೂ ಹೋಗಲ್ಲ ನಾನು. ಇದು ನನ್ನ ಕಡೆದು ನಾನು ಬಂದ್ ಮಾಡ್ಕೊಂಡಿರ್ತೀನಲ್ಲ, ಅವ್ರ ಕಡೆಗೆ ಕಳಿಸ್ತೀನಿ. ಅವ್ರು ಹೇಳೋದು, ನಿನಗೆ ಎಂತದ ನಿಮಗೇನು ಹರಾಸ್ ಇರುತ್ತಾ, ಕುತ್ಕೋಬೇಕಿದ್ರೆಲ್ಲ ಆಫ್ ಮಾಡಿದೀಯಾ ಅಂತ. ಅದು ಎತ್ತಿ ಅಷ್ಟು ದೂರ ಆಯ್ತು, ನಾನಿದ್ದೀನಿ ಇಲ್ಲಿ ಕುತ್ಕೊಂಡಿದ್ದೀನಿ. ನನ್ನ ಮೇಲೆ ಬಂತು ಅದು. ಅವ್ರು ಒಂದೊಂದ್ಸಲ ಹೆಂಗೆ ಗೊತ್ತಾ, ನಾನು ಮಾಡಿದ್ದೀನಿ ಅಂತ ಅನ್ಕೊಂಡಿರ್ತಾರೆ, ಅದನ್ನ ಮಾಡಿರಲ್ಲ. ಅವ್ರು ಅನ್ಕೊಂಡು ಸುಮ್ಮನಾಗಿ ಆಗಿರ್ತಾರೆ. ಅದು ಆ ಥರ ಆಗಿದೆ. ನಾ ಹೇಳಕ್ ಹೋದ್ರೆ ನನ್ನ ಹತ್ರ ಮತ್ತೆ ಏನಾದ್ರು ಹೇಳ್ತಾರೆ. ಅದಕ್ಕೆ ನಾನೇನು ಹೇಳಕ್ ಹೋಗಿಲ್ಲ, ನಾನೇ ಮಾಡಿದೆ ಅಂತ ಅಂದೆ, ಸುಮ್ಮನೆ ಅದೇ. ಆಮೇಲೆ ನಾವು ಯಾವಾಗಲೂ ಇಲ್ಲಿ ತಿನ್ನಕ್ಕೆ ಇಲ್ಲಿ ಕೂರ್ತಾ ಇದ್ವಲ್ಲ ರೀ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಕೂರ್ತಾ ಇದ್ವಿ. ಈಗ ಶೈನ್ ಹಾಸ್ಟೆಲ್ ಹತ್ರನೇ ಹೋಗಿ, ಹೋದ್ಸಲ ಹೋಗಿದ್ರು, ಅಲ್ಲೇ ಎಲ್ಲರೂ ಹೋಗೋಣ ರೀ, ಸ್ವಲ್ಪ ಮುಂದೆ. ಬೇರೆ ಎಲ್ಲೂ ಜಾಗನೇ ಇಲ್ಲಲ್ಲ. ಚೆನ್ನಾಗಿತ್ತು ಆ ಜಾಗ. ಹೋದ್ಸಲ ಅಲ್ಲಿ ದೇವಸ್ಥಾನದ ಎದುರುಗಡೆ ಕುತ್ಕೊಂಡಿದ್ವಲ್ಲ, ಅಲ್ಲಿ ಯಾರು ಬರೋದು ಇಲ್ಲ ಸ್ವಲ್ಪ ಅಲ್ವಾ. ನೋಡೋಣ ನಡಿ ಏನೇನಾಗುತ್ತೆ ಅಂತ. ಇಲ್ಲೇ ಯಾಕೆ ಇದು ಮಾಡೋದು, ನಾನು ಹಂಗೇನೆ ಮುಂದಾಗೋದನ್ನ ಈಗಲೇ ಗೊತ್ತು, ಚಿಂತೆ ಮಾಡಿ ತಲೆ ಕೆಡ್ಸ್ಕೊಳ್ಳೋದು. ಶೈವ್ ಎಲ್ಲಿ ಹೇಳ್ತಾನೋ ಅಲ್ಲಿ. ಅವನಿಗೆ ಸ್ಕೂಲ್ ಹತ್ರ ಅಷ್ಟೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಸಲ ಚಾಪೆ ಗೀಪೆ ಎಲ್ಲ ತಗೊಬಂದಿದ್ದೀವಿ. ಶೈವ್ಗೆ 2 ಬ್ಯಾಗ್ ತೊಗೋಬಾ ಅಂತಿದ್ದೀನಿ. ಸ್ವಲ್ಪ ಜಾಸ್ತಿ ಅವಲಕ್ಕಿ ಮಾಡಿದ್ದೀನಿ. ಒಂದ್ಸಲನೇ ಹೇಳಿದ್ದ ಅವನು. ಬಿರಿಯಾನಿನೂ ಅಷ್ಟೇ, 1 kg ಮಾಡ್ಕೊಂಬ ಮಮ್ಮಿ ಅಂತ. 1 kg ಮಾಡಿದ್ರೆ ನಾನು, ಇವ್ರು ಊಟ ಹೋಯ್ತಾರಲ್ಲ, ಆ ಬಾಕ್ಸ್ ತುಂಬ ಆಗುತ್ತೆ, ಅಂದರೆ ಅಷ್ಟಾಗುತ್ತೆ. ನಾನು ಹೋದ್ಸಲ ಮಾಡಿದ್ದಂತ ಒಂಚೂರು ಜಾಸ್ತಿ ಮಾಡಿದ್ದೀನಿ ಅಷ್ಟೇ. 2 ಬಾಕ್ಸ್ ಆಗಿದೆ. ಆ ಹುಡುಗರು ಹೇಳ್ತಾರೆ, ಕೊನೆಗೆಲ್ಲ ಹುಡುಗರು ಔಟಿಂಗ್ ಹೋದ್ರೆ ಆಮೇಲೆ ನಾನು ಬಿರಿಯಾನಿ ತಿನ್ನೋರು ಯಾರು ಅಲ್ವಾ. ಒಂದು ಸ್ವಲ್ಪ ಜನ ಹೋದ್ಸಲನೇ ಬಂದು ಹೋಗಿದ್ದಾರೆ, ಈ ಸಲನೇ ಜಾಸ್ತಿ ಜನ ಅಂತೆ. ಅಂದರೆ ತುಂಬ ಇನ್ನು ಔಟಿಂಗ್ ಇಲ್ಲ ಅಂತೆ ಹೆಚ್ಚಿಗೆ. ಯಾವಾಗೋ ಒಂದಿದೆಯಂತೆ, ಎಕ್ಸಾಮ್ ಎಲ್ಲ ಆದ ನಂತರ ಒಂದ್ಸಲ ಔಟಿಂಗ್ ಕೊಡ್ತಾರೆ. ಅಂದರೆ ಶ್ರೇಯು 9th ಬೇಗ ಮುಗಿಸ್ತಾರೆ ಅವರಿಗೆ, 10th ಕ್ಲಾಸಸ್ ಶುರುವಾಗ್ಬಿಡುತ್ತೆ. ಹಾಗಾಗಿ ಅವಾಗ ಒಂದಿದೆ ಅಂತ ಹೇಳ್ದ. ಗೊತ್ತಿಲ್ಲ ಅಂತ, ಇವತ್ತು ಹೇಳ್ತೀನಿ ಸರಿಯಾಗಿ ಅಂತ ಹೇಳಿದ್ದಾನೆ. ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದ್ರೂ ಫೋನ್ ಬರುತ್ತಲ್ಲ ಅವಾಗ ಹೇಳ್ತೀನಿ ಅಂತ ಹೇಳಿದ್ದಾನೆ. ಶ್ರೇಯುಗೆ ನಾವು ಸಿಂಬಾ ಇದಾಗಿದ್ದು ಹೇಳಿಲ್ಲ. ನಿನ್ನೆ ಕೇಳ್ತು ಪಾಪ, ನಿನ್ನೆ ಫೋನ್ ಇತ್ತಲ್ಲ ಕೇಳ್ದ. ನಾನು ಇಲ್ಲ ಮಗ ಆರಾಮಿದ್ದಾನೆ, ತುಂಬ ಏನು ಆರಾಮಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಅವ್ನು ಹಂಗೆ ಕೇಳಿದಾಗ ನಂಗೆ 1 ನಿಮಿಷ ಸುಮ್ಮನಾಗಿ ಹೇಳಿದೆ. ಅವನಿಗೆ ಅನುಮಾನನೂ ಬರಲಿಲ್ಲ ಪಾಪ. ಗೊತ್ತಿಲ್ಲ, ಅಂದರೆ ಅಷ್ಟು ಸೀರಿಯಸ್ ಆಗಿದೆ ಅಂತ ಸಿಂಬಂಗೆ ಗೊತ್ತಿರಲಿಲ್ಲ ಅವನಿಗೆ. ನಾವು ಸೀರಿಯಸ್ ಆಗಿದೆ ಅಂತ ಹೇಳಿದ್ವಿ. ಅದೇ ನೋಡೋಣ ಏನಾಗುತ್ತೆ ಅಂತ. ಆದರೆ ಅವನಿಗೆ ಆರಾಮಾಗ್ತಾನೆ ಅಂತ ಫುಲ್ ಕಾನ್ಫಿಡೆನ್ಸ್ ಇತ್ತು ಅವನಿಗೆ, ಅಲ್ಲ ರೀ. ನಮಗೂ ಬಂದಿತ್ತು ಆರಾಮಾಗ್ತಾನೆ ಅಂತ. ಲಾಸ್ಟ್ 2 ಡೇಸಲ್ಲಿ ನಾವು ಕೂಡ ಅವನ ಬಗ್ಗೆ ಹೋಪ್ ಕಳ್ಕೊಂಡಿದ್ವಿ ಅಷ್ಟೇ. ನೋಡೋಣ ಏನು ಮಾಡ್ತಾನೆ ಏನು ಎತ್ತ ಅಂತ. ಅಂದರೆ ಇವಾಗ ಶ್ರೇಯು ತುಂಬ ಸ್ಟ್ರಾಂಗ್ ಇದ್ದಾನೆ. ನಾನು ತುಂಬ ವೀಕ್ ಅನ್ಕೊಂಡಿದ್ದೆ. ತುಂಬ ಸ್ಟ್ರಾಂಗ್ ಇದ್ದಾನೆ, ಮತ್ತು ತುಂಬ ಅಂದರೆ ಮೆಚುರಿಟಿ ಜಾಸ್ತಿ ಅವನಿಗೆ. ಏನಿದ್ರು ಅದನ್ನ ಸ್ವಲ್ಪ ಹಂಗೆ ಪಾಸಿಟಿವ್ ಆಗಿ ತಗೋತಾನೆ. ಸ್ವಲ್ಪ ನಮ್ಮ ಮನೆಯವ್ರ ಥರಾನೇ ಅವನು, ಆ ಥರನೇ ಬುದ್ಧಿ ಅವನಿಗೆ. ನಾವು ಹಂಗಲ್ಲ. ನಾವು ಒಂದು ಸಿಂಹ ನೆನ್ಸ್ಕೊಂಡು ದಿನ ಬೆಳಗ್ಗೆ ಒಂದೊಂದ್ಸಲ ಅಳ್ತೀನಿ ನಾನು. ನಂಗೆ ಬೆಳಗ್ಗೆ ಬಾಗಿಲು ತೆಗೆದ ತಕ್ಷಣ ನಂಗೆ ಅಷ್ಟು ಬೇಜಾರಾಗುತ್ತೆ. ಬೆಳಗ್ಗೆನೇ ಒಂದೊಂದ್ಸಲ ಕಣ್ಣೀರು ಹಾಕ್ತೀನಿ ನಾನು. ಏನು ಮಾಡೋದು, ನಮಗೆ ಅವನ ಜೊತೆ ಇರೋ ಋಣ ಇಲ್ವೋ, ಅವನಿಗೆ ನಮ್ಮ ಜೊತೆ ಇರೋ ಋಣ ಇಲ್ವೋ ಅಲ್ವ ರೀ. ನಾವು ಯಾವತ್ತೂ ನಾನು ಇಷ್ಟು ಹಚ್ಕೊಂಡಿದ್ದೆ ಇಲ್ಲಪ್ಪ. ನಾವು ಯಾಕೆ ಸಿಂಬನ್ ಹಚ್ಕೊಂಡೆ ಅಂತ ನಂಗೆ ನಿಜವಾಗ್ಲೂ ಈಗಲೂ ಒಂದು ಪ್ರಶ್ನೆ ಥರ. ನಮ್ಮ ಚಿನ್ನಿ ದಿನ ಬೆಳಗ್ಗೆ ಫೋನ್ ಮಾಡಿದಾಗ ಅನ್ನೋದು, ತರಣವಾ ಹೊಸದೊಂದು ಮರಿನ, ತರಣವಾ ಅಂತ. ಅವರ ಹಾಸ್ಟೆಲ್ ಎದುರುಗಡೆನೂ ಇದಾವೆ, ಇದೆ ಈ ಬ್ರೀಡ್ದೆ. ಏನಂತ ಯಾವುದಿದು ಲ್ಯಾಬ್. ಫೋಟೋ ಹಾಕ್ತಾಳೆ. ಒಂದು ಸಣ್ಣದ ಮರಿ ಅಂತೆ, ಒಂದು ದೊಡ್ಡದಂತೆ. ಒಂದು ವಯಸ್ಸಾಗಿದೆ ಅಂತಿದ್ಲ. ಅದೇ 2 ಸಾಕೊಂತಾರೆ. ಯಾಕಂದರೆ ಒಂದು ವಯಸ್ಸಾಗಿದ್ದು ಹೋದ್ರೆ ಇನ್ನೊಂದು ಇರುತ್ತೆ ಅಂತ. ನಾವು ಈಗ ಅದೇ ಅಂತ ಇದ್ವಿ, ನಾನು ನಮ್ಮ ಮನೆಯವರು. ಸಿಂಬನ್ನ ಮಗ ಇದ್ದಲ್ಲ, ಅದನ್ನೇ ಇಟ್ಕೋಬೋದಾಗಿತ್ತು ಅಂತ. ಆದರೆ ಅದು ತುಂಬ ಕಪ್ಪಿತ್ತು. ನಂಗೆ ಯಾಕೋ ಗೊತ್ತಿಲ್ಲ, ಅದು ಇಷ್ಟನೇ ಆಗ್ತಿರ್ಲಿಲ್ಲ ಅಲ್ಲ ರೀ. ಹಾಗಾಗಿ ಅದನ್ನು ಕೊಟ್ವಿ. ನೋಡೋಣ, ಏನೋ ಯೋಚನೆ ಮಾಡಿಲ್ಲ ತರೋದೋ ಬಿಡೋದೋ ಏನು ಎತ್ತ ಅಂತ. ನೋಡೋಣ. ಟೈಮ್ ಬಂದು 7 ಗಂಟೆಗೆ 5 ನಿಮಿಷ ಇದೆ. ಟೀ ಕುಡಿತೀರಾ? ಅಲ್ಲೇ ಇದನ್ನು ದಾಟಿ ತಟ್ಟ ಟೀ ಕುಡಿತೀರಾ? ಏನು ಹೊಸ ಥರ ಮಾಡಿದ್ದಾರೆ ನೋಡ್ರಿ, ಪೇಂಟ್ ಮಾಡಿದಾರ ಅಂತ ಅಲ್ಲ. ಇಲ್ಲಿ ಎದುರುಗಡೆ ಒಂದು ದಾಸವಾಳ ಗಿಡ ಇದೆ, ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ನೋಡೋದು. ಒಂಥರ ವಿಚಿತ್ರವಾಗಿರೋ ಹೂವು, ಒಂಥರ ಪಿಂಕಿಗೆ ಮಧ್ಯೆ ಒಂಥರ ಪಿಂಕ್. ಹಾಗೆ ನಾನು ಹಾಕಿರೋ ಡ್ರೆಸ್ ಬಂದುಬಿಟ್ಟು ಅನನ್ಯ ಫ್ಯಾಷನ್ ಅವ್ರ ಹತ್ರ ತರಿಸ್ಕೊಂಡಿರೋದು. ಅವರ ಫೋನ್ ನಂಬರ್ನ ಹಾಕಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರ ತರಿಸ್ಕೊಳ್ಳಿ. ಅವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅಂತೆ, ಫೋನ್ಪೇ ಗೂಗಲ್ ಪೇ ಅದು ಇರುತ್ತೆ. ನೀವು ಹಾಗೇ ತರಿಸ್ಕೊಳ್ಳಿ. ಹಾಗೆಯೇ ನಾವು ಹೆಬ್ರಿಗೆ ಬಂದ ತಕ್ಷಣ ಇಲ್ಲಿ ಕಡುಬು ಸಿಗುತ್ತೆ ಅಲ್ವಾ, ಇದು ಹಲಸಿನ ಎಲೆದು. ಹೋಸಲೂ ಇಲ್ಲೇ ತೊಗೊಂಡಿದ್ವಿ. ಶ್ರೇಯುಗೂ ಇಷ್ಟ ಆಗಿತ್ತು, ಹಾಗಾಗಿ ಶ್ರೇಯುಗೆ 2 ತೊಗೊಳ್ಳಿ, ನಮ್ಮಿಬ್ರಿಗೂ ಒಂದೊಂದು ತೊಗೊಳ್ಳಿ ಅಂತ ಹೇಳಿದೆ. ನಾವು ಮನೆಯಿಂದನೇ ಬಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ನಮ್ಮನೆಯವರು ಹೋಗಿದ್ದಾರೆ ತೊಗೊಬರೋದಕ್ಕೆ ಅಂತ. ತುಂಬ ಬೇಗನೆ ಬಂದ್ವಿ ನಾವು. ಸ್ಕೂಲ್ ರೀಚ್ ಆದಾಗ ಏನು ಟೈಮ್ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಆಮೇಲೆ. ಆದರೆ ನಾವು ಅಷ್ಟು ಬೇಗ ಹೋಗಿದ್ದು
ಒಂಥರ ಎಡವಟ್ಟು ಥರ ಆಗಿಬಿಡ್ತು. ನಾವು ಇಷ್ಟು ಬೇಗ ಹೋದ್ರೂ ಮಗನ ನೋಡೋಕ್ಕೆ ಆಗಲಿಲ್ಲ ಅನ್ನೋ ಬೇಜಾರು ಆಯಿತು ನಮಗೆ. ಯಾಕಂದರೆ ಪೇರೆಂಟ್ಸ್ ಮೀಟಿಂಗ್ ಮುಗಿದ ಮೇಲೇ ಮಕ್ಕಳನ್ನ ಹೊರಗಡೆ ಬಿಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿ ಕುತ್ಕೊಂಡು ಕಾದ್ವಿ ಬಿಡ್ತಾರೆ ಅಂತ ಹೇಳಿ ಎಷ್ಟು ಕಾದ್ರೂ ಅವರು ಬಿಡಲೇ ಇಲ್ಲ. ಆಮೇಲೆ ನಮಗೆ ಅಲ್ಲಿ ಬೇಗ ಹೋಗಿರೋದಕ್ಕೆ ಅಲ್ಲಿ ಯಾರೂ ಸ್ಟಾಫ್ಗಳು ಕೂಡ ಇರಲಿಲ್ಲ. ನಮ್ಮನೆಯವರಿಗೆ ನಾನು ವಾರ್ಡನ್ಗೆ ಫೋನ್ ಮಾಡಿ ಅಂದೆ. ನಮ್ಮನೆಯವರು ವಾರ್ಡನ್ದು ಅವರು ಈಗ ಮದುವೆ ಆಗಿರೋದಕ್ಕೆ ವಾರ್ಡನ್ನು ಬಂದು ಹೋಗಿ ಮಾಡ್ತಾರಂತೆ. ಹಾಗಾಗಿ ಅವರು ವಾರ್ಡನ್ನು ಇರೋದಿಲ್ಲ, ಬೇಡ ನಾನು ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಕಾದು ಆಮೇಲೆ ನಾವೇ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ಅಂತ ಆಮೇಲೆ ಹೊರಟ್ವಿ. ನಾವು ನೋಡಿ 8 ಗಂಟೆಗೆ ಬರ್ತೀವಿ, ಇಲ್ಲ 8:15 ಅಂತ ಹೇಳಿದ್ವಲ್ಲ, ಒಂದು 3/4 ಗಂಟೆ ಮುಂಚೆನೇ ನಾವು ಅಲ್ಲಿದ್ದೀವಿ. ನಾವು ಹೋಗೋದಕ್ಕಿಂತ ಮುಂಚೆನೂ ಒಂದಷ್ಟು ಜನ ಪೇರೆಂಟ್ಸ್ಗಳು ಬಂದಿದ್ದರು. ಇವತ್ತೇನೆಂದರೆ ಎಲ್ಲರಿಗೂ ಪೇರೆಂಟ್ಸ್ ಮೀಟಿಂಗ್ ಇತ್ತು, ನಮಗೆ ಗೊತ್ತಿರಲಿಲ್ಲ. ಶ್ರೇಯನ್ ಬಿಡೋದು 9:15ಗಂತೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ನಮಗಿಲ್ಲ, ಕೆಲವೊಬ್ರಿಗಿದೆ. ಹಾಗಾಗಿ ಅವತ್ತು ಇತ್ತು, ನಾವು ಅವತ್ತು ಹೋದ ತಿಂಗಳು ಬಂದಿದ್ವಲ್ಲ ಆ ಟೈಮಲ್ಲೂ ಇತ್ತು. ಅವತ್ತು ಬರೋಕ್ಕಾಗದೇ ಇರೋರು ಈಗ ಬನ್ನಿ ಅಂತ ಮೆಸೇಜ್ ಹಾಕಿದ್ರು. ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾಪ ಶ್ರೇಯ ತಿಂಡಿ ಎಲ್ಲ ತಿನ್ನಬೇಡ ಅಂತೆಲ್ಲ ಹೇಳಿದ್ವಿ. ಪಾಪ ನಾವು ನಮಗೆ ಹಶು ಆಗಕ್ಕೆ ಶುರುವಾಯಿತು. ತುಂಬ ಜನ ಪೇರೆಂಟ್ಸ್ ನಮ್ಗಿಂತ ಮುಂಚೆ ಬಂದು ಕುತ್ಕೊಂಡಿದ್ರು. ಇವರು ಬಂದವರು 9:15 ಅನ್ನೋದಕ್ಕೂ ಬನ್ನಿ ತಿಂಡಿ ತಿನ್ಕೊಂಡಾರೋ ಬರೋಣ ಅಂತ ಅವರು ಕೂಡ ಹೊರಟರು. ನಾವಿಲ್ಲೇ ನಿಲ್ಸ್ಕೊಳ್ಳೋಣ, ಹಿಂಗೆ ಹೋಗೋಣ, ನಡೀರಿ. ಕಾಣುತ್ತೆ ಸ್ಕೂಲ್ ಕಾಣುತ್ತೆ ಅಂತ ಕಾಣುತ್ತೆ. ಬೇರೆಯವ್ರಿಗೆ ನಾವು ಬೇರೆಯವ್ರಿಗೆ ಕಾಣಲ್ಲ. ಇಲ್ಲ, ಅಲ್ಲಿ ಕ್ಲೀನ್ ಮಾಡಿದ್ದಾರೆ. ಈಗ ಕ್ಲೀನ್ ಮಾಡಿದ್ರು ಸ್ಕೂಲ್ ಕಾಣ್ತಿರತ್ತ ನಮಗೆ. ಹುಡುಗರು ಬಿಟ್ರೆ ಗೊತ್ತಾಗುತ್ತಲ್ಲ ಅಂತ. ಯಾರಾದ್ರೂ ಬಿಟ್ರೆ ಗೊತ್ತಾಗುತ್ತೆ. ಹೋದ್ಸಲ ಇಲ್ಲೇ ತಿಂಡಿ ತಿಂದಿದ್ವಲ್ಲ, ಫುಲ್ ಮಟ್ಟಿ ಬೆಳೆದಿತ್ತು. ಈ ಸಲ ಫುಲ್ ಕ್ಲೀನ್ ಮಾಡಿದ್ದಾರೆ. ಒಂಚೂರು ಆ ಕಡೆನೇ ಹೋಗೋಣ. ನವಿಲ್ ನೋಡ್ರಿ ಚೆನ್ನಾಗಿದೆ ಅಲ್ಲ, ನವಿಲ್ ಒಳ್ಳೆ ಮೇಯ್ತಾ ಇದೆ. ಶ್ರೇಯ ರೂಮ್ ಎದುರುಗಡೆನೆ. ಆ ಹುಡುಗರು ಯಾವ ನಮ್ಮ ನೋಡ್ತಾನೆ ಇಲ್ಲಪ್ಪ, ಎಲ್ಲೋಗಿದಾವೇನಲ್ಲ ರೀ. ನವಿಲ್ ತೋರಿಸ್ತೀನಿ. ಅಷ್ಟು ಬೇಗ ಎದ್ದು ಇಷ್ಟೆಲ್ಲ ತಿಂಡಿ ಮಾಡಿಕೊಂಡು ಬಂದ್ರೂ ಮಗನ್ನ ನೋಡೋದಕ್ಕೆ ಆಗಲಿಲ್ವಲ್ಲ ಅಂತ ಅದೇ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.